ನಿನಗಾಗಿ ಭಾಗ 100. ವಿಕ್ರಮ್ ದಮಯಂತಿಯ ಕಾಲನ್ನು ಹಿಡಿದುಕೊಂಡು ನಿರಂತರವಾಗಿ ಅಳುತ್ತಿದ್ದಾನೆ. ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ತನ್ನ ಹೆಂಡತಿಯನ್ನು ಬದುಕಿಸಿಕೊಡು ಭಗವಂತ, ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಇಷ್ಟು ದಿನ ನಾನು ನಿನ್ನನ್ನು ನಂಬಿರಲಿಲ್ಲ. ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ನನಗೆ ಬರೀ ಮೋಸವಾಗಿದೆ ಅಂತ. ಕೊನೆ ಪಕ್ಷ ಇಂದಿನಿಂದನಾದರೂ ನಾನು ನಿನ್ನನ್ನು ನಂಬುತ್ತೇನೆ ಅಂತ ಕೇಳುತ್ತಿದ್ದ. ಅಲ್ಲಿ ಒಂದು ಹೃದಯ ವಿದ್ರಾವಕವಾದ ಪರಿಸ್ಥಿತಿ ಏರ್ಪಟ್ಟಿತ್ತು. 2 ಪ್ರೀತಿಸುವ ಜೀವಗಳು ದೂರವಾಗುತ್ತಿವೆ. ಒಂದು ಜೀವ ಶಾಂತವಾಗಿ ದೂರ ಹೋಗುತ್ತಿದೆ, ಇನ್ನೊಂದು ಎಚ್ಚರವಿದೆ. ಅದು ಈ ನೋವು ಕಷ್ಟವನ್ನು ಅನುಭವಿಸುವುದು ತುಂಬ ಕಷ್ಟ ಅಂತ ಎಲ್ಲರಿಗೂ ಭಯವಾಗುತ್ತಿತ್ತು. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡರೆ ಆಗುವ ನೋವನ್ನು ಒಂದಲ್ಲ ಒಂದು ಹಂತದಲ್ಲಿ ಅನುಭವಿಸಿಯೇ ಇರುತ್ತಾರೆ. ಅಲ್ಲಿರುವ ಡಾಕ್ಟರ್ ಬಳಿ ಕೇಳುತ್ತಿದ್ದಾನೆ, ದಯವಿಟ್ಟು ನನ್ನ ಹೆಂಡತಿಯನ್ನು ಬದುಕಿಸಿಕೊಡಿ ಅಂತ. ಆಗ ಕಿರಣ್ ಅವನ ಭುಜದ ಮೇಲೆ ಕೈ ಹಾಕಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ, ಸುಮ್ಮನೆ ಈ ರೀತಿ ಹಾಡಬೇಡ, ನಿನಗೆ ತುಂಬ ದುಃಖವಾಗುವುದು. ನೀನು ಈಗ ಏನು ನಡೆಯುತ್ತಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿಲ್ಲವಾದರೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಇವನ ಕಣ್ಣೀರು ಅವಳ ಕಾಲ ಮೇಲೆ ಬೀಳುತ್ತಿದೆ. ಅವಳು ವಿಕ್ರಮ್ ಅನ್ನುವ ಹೆಸರನ್ನು ಕರೆಯುತ್ತಾಳೆ. ಕಣ್ಣನ್ನು ತೆಗೆದು, ಇದು ದೊಡ್ಡ ಆಶ್ಚರ್ಯ. ಇವನು ಕಣ್ಣು ಮುಚ್ಚಿಕೊಂಡು ಅಳುತ್ತಿದ್ದ. ಅವಳ ಧ್ವನಿ ಕಿವಿಗೆ ಬಿದ್ದಾಗ ಕಣ್ಬಿಟ್ಟು ನೋಡಿದ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಅವನ ಪ್ರೀತಿಯ ಹುಡುಗಿ ಅವನನ್ನು ಕರೆಯುತ್ತಿದ್ದಾಳೆ ಎಚ್ಚರವಾಗಿ. ಈಗ ವಿಕ್ರಮ್ ಅವಳ ಕಾಲನ್ನು ಬಿಟ್ಟು ಅವಳ ಮುಖದ ಬಳಿ ಓಡಿ ಹೋದ. ಅವಳಿಗೆ ಮುತ್ತುಗಳ ರಾಶಿಯನ್ನು ಸುರಿಸಿದ. ಗಟ್ಟಿಯಾಗಿ ತಬ್ಬಿಕೊಂಡ. ಜೋರಾಗಿ ಅಳಲು ಶುರು ಮಾಡಿದ. ನನ್ನನ್ನು ಬಿಟ್ಟು ಹೋಗಬೇಡ, ನೀನು ಹೇಳಿದ ಹಾಗೆ ಕೇಳುತ್ತೇನೆ, ಬದುಕೋಣ. ಇಲ್ಲಿ ಇವರುಗಳು ನಾವು ಬದುಕಲು ಬಿಡುವುದಿಲ್ಲ. ನೀನು ಹೇಗೆ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದು, ನನ್ನನ್ನು ಒಂಟಿ ಮಾಡಿದರೆ ನನಗೆ ಇನ್ಯಾರಿದ್ದಾರೆ ನಿನ್ನನ್ನು ಬಿಟ್ಟು. ಅವನು ಜೋರಾಗಿ ಅಳಲು ಶುರು ಮಾಡಿದ. ಅವಳ ಕೈಗಳನ್ನು ಹಿಡಿದುಕೊಂಡು, ಈಗ ನೀನು ಹೋಗಬಾರದು, ಆದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ. ಅಷ್ಟರಲ್ಲಿ ಡಾಕ್ಟರ್ ಅವಳ ಬಳಿ ಬಂದು ಎಲ್ಲವನ್ನು ಮಾನಿಟರ್ ಮಾಡುತ್ತಿದ್ದಾರೆ. ವಿಕ್ರಮ್ ಸ್ವಲ್ಪ ಸಮಯ ಕೊಡಿ ನೋಡೋಣ ಅಂತ. ನಂತರ ಎಲ್ಲ ವೈಟಲ್ಸ್ ನಾರ್ಮಲ್ ಇರುತ್ತದೆ, ಯಾವುದೇ ಸಮಸ್ಯೆ ಇರುವುದಿಲ್ಲ. ಡಾಕ್ಟರ್ ಕೂಡ ಖುಷಿಪಟ್ಟರು. ಅಲ್ಲೇ ಪಕ್ಕ ನಿಂತಿರುವ ಕಿರಣ್ಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯವಾಗುತ್ತದೆ. ಅವನು ಡಾಕ್ಟರ್ ಆಗಿದ್ದರೂ ಕೂಡ ಅವನ ಜೀವನದಲ್ಲಿ ಇದೇ ಮೊದಲ ಬಾರಿ ಕಣ್ಣಿಂದ ಅದು ಇಷ್ಟು ಹತ್ತಿರದಲ್ಲಿ ಸಾಯುತ್ತಿದ್ದ ಒಂದು ಜೀವ ಬದುಕಿರುವುದು. ಅವಳಿಗೆ ಡಾಕ್ಟರ್ 0.5% ಬದುಕುವ ಅವಕಾಶವನ್ನು ಕೊಟ್ಟಿದ್ದರು. ಅಂಥವಳು ಸಾವನ್ನೇ ಗೆದ್ದು ಬಂದಿದ್ದಾಳೆ. ವಿಕ್ರಮ್ ತುಂಬ ಅದೃಷ್ಟವಂತ, ಅಥವಾ ಅವಳು ಅದೃಷ್ಟವಂತಳೇನೋ. ಅವರಿಬ್ಬರ ಪ್ರೀತಿ ತುಂಬ ಪರಿಶುದ್ಧವಾಗಿದೆ. ಇಲ್ಲವಾದರೆ ಇಷ್ಟು ದೊಡ್ಡ ಚಮತ್ಕಾರ ನಡೆಯುತ್ತಿರಲಿಲ್ಲ. ಯಾವಾಗಲೂ ಇವರಿಬ್ಬರು ದೂರ ಆಗುವುದಿಲ್ಲ. ಇವರಿಬ್ಬರು ಒಬ್ಬರಿಗಾಗಿ ಒಬ್ಬರು ಹುಟ್ಟಿರುವುದು ಅಂತ ವಿಕ್ರಮ್ ಮತ್ತು ಅವಳ ಪ್ರೀತಿಯನ್ನು ನೋಡಿ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ಸುರಿಸಿದ ಕಿರಣ್. ನಂತರ ವಿಕ್ರಮ್ ಭುಜವನ್ನು ಮುಟ್ಟುತ್ತಾ ಹೇಳಿದ, ನನ್ನನ್ನು ಕ್ಷಮಿಸು ಗೆಳೆಯ, ನಿನ್ನನ್ನು ನಾನು ಅರ್ಥ ಮಾಡಿಕೊಂಡಿಲ್ಲ. ಜೀವನದಲ್ಲಿ ಮೊದಲ ಬಾರಿ ಈ ರೀತಿ ತಪ್ಪು ಮಾಡಿದೆ ಅಂತ ಹೇಳುತ್ತಾನೆ. ದಮಯಂತಿ ಇವನನ್ನೇ ನೋಡುತ್ತಿರುತ್ತಾಳೆ, ಏನು ಅರ್ಥವಾಗದೆ ಇರುವಂತೆ. ಆಗ ಅವಳಿಗೆ ಕೈ ಮುಗಿದು ಕ್ಷಮೆ ಕೇಳುತ್ತಾನೆ. ನನ್ನನ್ನು ಕ್ಷಮಿಸು ತಂಗಿ, ನಿಮ್ಮಿಬ್ಬರ ಸಂಬಂಧವನ್ನು ಸರಿ ಮಾಡಬೇಕಿತ್ತು, ಆದರೆ ನನಗೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ತಪ್ಪಾಗಿ ಭಾವಿಸಿದೆ. ಇನ್ನೆಂದೂ ಕೂಡ ನಿಮ್ಮಿಬ್ಬರ ಸಂಬಂಧದ ಮಧ್ಯದಲ್ಲಿ ನಾನು ಬರುವುದಿಲ್ಲ ಅಂತ ಹೇಳಿದ. ಆಗ ವಿಕ್ರಮ್ ಕಿರಣನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಈಗ ನೀನು ನನ್ನ ಗೆಳೆಯ, ಇಷ್ಟು ದಿನ ಎಲ್ಲಿ ಕಳೆದು ಹೋಗಿದ್ದೆ ಅಂತ ತಮಾಷೆ ಮಾಡಿದ. ನಂತರ ಡಾಕ್ಟರ್ ಹತ್ತಿರ ಬಂದು, ಸ್ವಲ್ಪ ಹೊತ್ತು ಅವರಿಗೆ ರೆಸ್ಟ್ ಬೇಕು, ಈಗ ತಾನೇ ಪ್ರಜ್ಞೆ ಬಂದಿದೆ, ನೀವು ಹೊರಗೆ ಹೋಗಿ ನಮ್ಮ ಪ್ರೊಸೀಜರ್ಗಳಿಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡುತ್ತಾರೆ. ಅವರಿಗೂ ಕೂಡ ಖುಷಿಯಾಗುತ್ತದೆ. ಏಕೆಂದರೆ ಯಾರಿಗೇ ಆಗಲಿ
ಎರಡು ಪ್ರೀತಿಸುವ ಜೀವಗಳು ಒಂದಾದರೆ ಎಷ್ಟು ಖುಷಿಯಾಗುತ್ತದೆ ಅಲ್ಲವೇ? ಅದೇ ರೀತಿ ಇಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ. ವಿಕ್ರಮ್ ದಮಯಂತಿಯ ಹಣೆಯ ಮೇಲೆ ಮುತ್ತನ್ನು ಕೊಟ್ಟು, ಬೇಗ ಹುಷಾರಾಗಬೇಕು, ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಬರುತ್ತೇನೆ, ಇಲ್ಲವಾದರೆ ಡಾಕ್ಟರ್ ನಿನ್ನನ್ನು ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡುತ್ತಾರೆ, ಅಲ್ಲಿ ನಾವಿಬ್ಬರೇ ಇರಬಹುದು ಅಂತ ಹೇಳುತ್ತಿದ್ದ. ನಂತರ ಕಿರಣ್ನ ಕೈಯನ್ನು ಹಿಡಿದುಕೊಂಡು ಹೊರಬಂದ. ಅಲ್ಲಿ ಇದ್ದ ಎಲ್ಲರೂ ಇವರಿಬ್ಬರನ್ನು ಆಶ್ಚರ್ಯವಾಗಿ ನೋಡುತ್ತಿದ್ದಾರೆ. ಗ್ಲಾಸಿನಿಂದ ಅವರಿಗೆ ಎಲ್ಲ ಕಾಣಿಸಿತು. ದಮಯಂತಿಗೆ ಪ್ರಜ್ಞೆ ಬಂದಿದ್ದು, ಅವರಿಬ್ಬರು ಒಬ್ಬರನ್ನು ಒಬ್ಬರು ತಬ್ಬಿಕೊಂಡು ಅತ್ತಿದ್ದು. ಆದರೂ ಕೂಡ ಅದನ್ನು ವಿವರಿಸಿ ಹೇಳು ಅಂತ ಶಾಂತಿ ವಿಕ್ರಮ್ ಬಳಿ ಕೇಳಿದಳು. ಆಗ ವಿಕ್ರಮ್ ಶಾಂತಿಯನ್ನು ತಬ್ಬಿಕೊಂಡು, ನೀವು ನನ್ನ ಪ್ರೀತಿಯ ಅಮ್ಮ, ನಿಮ್ಮ ಪ್ರಾರ್ಥನೆ ಫಲಿಸಿತು, ಅದಕ್ಕೆ ದೇವರು ನನಗೆ ವರ ಕೊಟ್ಟ. ದೇವರು ನನ್ನ ಪ್ರೀತಿಯ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಮನಸ್ಸು ಮಾಡಿಲ್ಲ, ನನಗಾಗಿ ಬಿಟ್ಟು ಹೋದ ಅಷ್ಟೆ. ಡಾಕ್ಟರ್, ಅವಳು ಇರುವುದು ಇನ್ನೂ ಕೆಲವೇ ಕ್ಷಣಗಳು, ಎಷ್ಟು ಹೊತ್ತು ಆಗುತ್ತದೆ ಅಷ್ಟು ಹೊತ್ತು ಅವಳ ಜೊತೆ ಇದ್ದು ಬಿಡಲಿ ಅಂತ ಸಮಯವನ್ನು ಕೊಟ್ಟರು. ನಾನು ಜೀವನದಲ್ಲಿ ಮೊದಲ ಬಾರಿ ದೇವರನ್ನು ನೆನೆಸಿಕೊಂಡು ಅವಳನ್ನು ಹಿಡಿದುಕೊಂಡು ಅಳುತ್ತಿದ್ದೆ. ಸ್ವಲ್ಪ ಹೊತ್ತಿಗೆ ಅವಳು ನನ್ನ ಹೆಸರನ್ನು ಕರೆದಳು, ಅಷ್ಟೇ ಅಮ್ಮ. ವಿಕ್ರಮ್ ಅಂದಳು, ದೇವರು ಇದ್ದಾನೆ ಅಂತ ಚಿಕ್ಕಂದಿನಿಂದ ನಾನು ದೇವರು ಇಲ್ಲ ಅಂತ ನಂಬಿದ್ದೆ. ಆದರೆ ಈಗ ನನಗೆ ನಂಬಿಕೆ ಬಂತು. ನನ್ನ ಪ್ರೀತಿಯನ್ನು ನನಗಾಗಿ ಕೊಟ್ಟ ಆ ಭಗವಂತ ಈ ಭೂಮಿಯ ಮೇಲೆ ಇದ್ದಾನೆ, ನಮ್ಮಂಥವರನ್ನು ಕಾಪಾಡಲು ಅಂತ. ಪುನಃ ಅವನು ಅವನ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಇದೇ ಮೊದಲ ಬಾರಿ ಸೂರ್ಯ ಇಷ್ಟೊಂದು ಖುಷಿಯಾಗಿರುವ ಅವನ ಮಗನನ್ನು ನೋಡಿದ್ದು. ಯಾವಾಗಲೂ ಪ್ರಪಂಚ ವ್ಯಾವಹಾರಿಕವಾಗಿ ಖುಷಿಯಾಗಿರುತ್ತಿದ್ದ, ಅದು ಸಹಜ. ಆದರೆ ಇದು ತನ್ನ ಹೋದ ಪ್ರಾಣ ಪುನಃ ಬಂದಂತಾಗಿದೆ. ಅಷ್ಟೇ ಅಲ್ಲದೆ ಕಿರಣ್ ಕೂಡ ಹೇಳುತ್ತಿದ್ದಾನೆ, ನಾನು ತಪ್ಪಾಗಿ ತಿಳಿದಿದ್ದೆ ದಮಯಂತಿ ಮತ್ತು ವಿಕ್ರಮ್ನ ಸಂಬಂಧವನ್ನು. ಇನ್ನೆಂದೂ ಕೂಡ ನನ್ನಿಂದ ಆ ತಪ್ಪಾಗುವುದಿಲ್ಲ. ಅವರಿಬ್ಬರ ಸಂಬಂಧವನ್ನು ಯಾರಾದರೂ ಹಾಳು ಮಾಡಲು ಪ್ರಯತ್ನಿಸಿದರೆ ನಾನು ಅವರ ಮಧ್ಯೆ ನಿಲ್ಲುತ್ತೇನೆ ಅಂತ ಹೇಳಿದ. ಅವನು ವಿಕ್ರಮ್ನ ಅಮ್ಮನ ಮುಖವನ್ನು ನೋಡಿಕೊಂಡು ಹೇಳಿದ್ದು, ಜೊತೆಗೆ ಅಲ್ಲೇ ಇದ್ದ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಇವರ ಮಾತುಗಳನ್ನು ಕೇಳಿ ಹೊರಟು ಹೋದರು. ಅವರಿಗೆ ಅರ್ಥವಾಯಿತು, ಇನ್ನು ಇಲ್ಲಿ ನಮ್ಮ ಬೇಳೆ ಬೇಯುವುದಿಲ್ಲ, ನಮಗೆ ಕಷ್ಟ. ಅವಳನ್ನು ನಾವು ಪ್ರೀತಿಯಿಂದ ನೋಡಿಕೊಂಡರೆ ಇಷ್ಟೋ ಸಿಗಬಹುದು ಅಂತ ಅವರ ಚಿಕ್ಕಮ್ಮ ಯೋಚಿಸುತ್ತಿದ್ದಳು. ಚಿಕ್ಕಮ್ಮನ ಮಗಳು ಈ ಮಗುವನ್ನು ವಿಕ್ರಮ್ನ ತಲೆಗೆ ಕಟ್ಟಿ ಅವನ ಆಸ್ತಿಯನ್ನೆಲ್ಲ ನನ್ನ ಮಗುವಿಗೆ ಬರುವಂತೆ ಮಾಡೋಣ ಅಂದರೆ ಅದಕ್ಕೂ ಕೂಡ ಕಣ್ಣು ಹಾಕುತ್ತಿದ್ದಾರೆ. ವಿಕ್ರಮ್ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ, ಅದು ನನಗೆ ಅರ್ಥವಾಗಿದೆ. ಅಷ್ಟೊಂದು ಪ್ರೀತಿಸುತ್ತಾನೆ ಅವನನ್ನು ನಾನು ಮಂಟಪ ಬಿಟ್ಟು ಹೋಗಿಲ್ಲವಾಗಿದ್ದರೆ ಈ ಎಲ್ಲ ಪ್ರೀತಿ ನನಗೆ ಸಿಗುತ್ತಿತ್ತು. ಕೈಯಾರೆ ನಾನೇ ನನ್ನ ಸುಂದರವಾದ ಬದುಕನ್ನು ಹಾಳು ಮಾಡಿಕೊಂಡೆ ಅಂತ ಅವಳು ಸ್ವಲ್ಪ ಎಮೋಷ್ನಲ್ ಆಗುತ್ತಾಳೆ. ನಂತರ ಅವರ ಅಮ್ಮನನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ. ಅಲ್ಲಿ ಖುಷಿಯ ವಾತಾವರಣ ಏರ್ಪಟ್ಟಿರುತ್ತದೆ. ಆದರೂ ಕೂಡ ವಿಕ್ರಮ್ನ ಅಜ್ಜಿ ಮನಸ್ಥಿತಿ ಸಮಾಧಾನದಲ್ಲಿ ಇರುವುದಿಲ್ಲ. ಹುಡುಗಿ ಅಷ್ಟೊಂದು ಒಳ್ಳೆಯವರಾದರೆ ಅಂದು ನಾನು ವಿಕಿಯ ಜೊತೆ ಕಂಡಿದ್ದು ಏನು? ಅವಳಿಗೆ ಸರಿಯಾಗಿ ಆರೋಗ್ಯದಿಂದ ಇರಲಿ, ಆಗ ನಾನು ಈ ವಿಷಯದ ಬಗ್ಗೆ ಮಾತನಾಡುತ್ತೇನೆ ಅಂತ ಸುಮ್ಮನಾದರು. ಇಲ್ಲಿ ಎಲ್ಲರೂ ಸರಿ ಹೋಗುತ್ತಿದ್ದಾರೆ. ಆದರೆ ವಿಕ್ರಮ್ನ ಅಮ್ಮ ಇನ್ನೂ ಅವಳ ಶಕ್ತಿ ಹೆಚ್ಚಾಗುತ್ತದೆ. ಇವಳನ್ನು ನಾನು ಕುಗ್ಗಿಸಬೇಕು ಅಂದಷ್ಟು ಇವಳ ಶಕ್ತಿ ಹೆಚ್ಚಾಗುತ್ತಿದೆ. ಆಗ ಕಿರಣ್ ಅವರ ಹತ್ತಿರ ಬಂದು, ಅಮ್ಮ, ತಾಯಿಯಾದವಳು ಮಕ್ಕಳನ್ನು ಒಂದು ಒಳ್ಳೆಯ ಕಡೆ ಕರೆದುಕೊಂಡು ಹೋಗಬೇಕು. ಆದರೆ ನೀವು ಈ ರೀತಿ ತಪ್ಪನ್ನು ಮಾಡುತ್ತಿದ್ದೀರಾ. ನಿಮ್ಮ ಸ್ವಂತ ಸೊಸೆಯ ಬದುಕಿನ ಜೊತೆ ಆಟ ಆಡಿ ಮಗನಿಗೆ ಅವನ ಪ್ರೀತಿ ಸಿಗಬಾರದು ಅನ್ನುವ ಕೋಪ ಏಕೆ ಅಂತ ಕೇಳಿದನು. ಆಗ ವಿಕ್ರಮ್ನ ಅಮ್ಮ ತುಂಬ ಕೋಪದಿಂದ ಕಿರಣ್ಣನ್ನು ನೋಡಿ,
ತನ್ನ ಕೆಲಸ ಮಾಡಲು ಆರಂಭಿಸಿದಳು. ಇದೇ ಮೊದಲ ಬಾರಿ ಅವನು ಇಷ್ಟೊಂದು ಕೋಪ ಮಾಡಿಕೊಂಡಿದ್ದು ಅವರ ಅಮ್ಮನ ಮೇಲೆ. ಕಿರಣನ್ನು ಒಂದು ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದಳು. ಅವನೇ ಬಂದು ನನ್ನ ಬಳಿ ಸಂಧಾನದ ಮಾತುಗಳನ್ನು ಹಾಡುತ್ತಾನೆ. ಇವಳು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು. ಸೂರ್ಯ ಕಿರಣ್ ಭುಜದ ಮೇಲೆ ಕೈ ಇಟ್ಟು, ಮದುವೆಯಾದ ದಿನದಿಂದಲೂ ನಾನು ಅವಳನ್ನು ಬದಲಿಸಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದೇನೆ. ಆದರೆ ಅವಳು ಬದಲಾಗುತ್ತಿಲ್ಲ. ನೀನು ಏನು ಮಾಡಿದರೂ ಕೂಡ ಅವಳು ಬದಲಾಗುವುದಿಲ್ಲ. ಸ್ವಲ್ಪ ಹೊತ್ತು ಸರಿ ಹೋಗುತ್ತಾಳೆ ಬಿಡು. ಅವಳ ಮನಸ್ಸಿನಲ್ಲಿ ಬರೀ ಕಲ್ಲೇ ಇರುವುದು, ಪ್ರೀತಿ ವಿಶ್ವಾಸವಿಲ್ಲ ಅಂತ ಹೇಳುತ್ತಿದ್ದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.